ಸಚಿವ ಜಮೀರ್ ಅವರು ಒಂದು ಮಾತು ಹೇಳಿದ್ದಾರೆ. ಏನಂತ? ನನಗೆ ಅವಕಾಶವನ್ನು ಕೊಟ್ಟರೆ ನಾನು ಸೂಸೈಡ್ ಬಾಂಬ್ ಕಟ್ಕೊಳ್ಳ. ಅವರು ಸಂತೋಷ್ ಲಾಡ್ ಅವ್ರಿಗೂ ಅವಕಾಶ ಸಿಗುತ್ತೆ ಇಲ್ಲ. 140 ಕೋಟಿ ಜನಸಂಖ್ಯೆ ಎಲ್ಲರಿಗೆ ಯಾರಿಗೆ ಅವಕಾಶ ಸಿಕ್ಕರೆ ಎಲ್ಲರನ್ನ ಅತ್ಯಂತ ದೇಶಪ್ರೇಮಿ ಇರತಕ್ಕಂಥ 140 ಕೋಟಿ ಜನನು ಇದನ್ನೇ ಬಯಸ್ತಾರೆ. ಸೊ ಜಮೀರ್ ಅವರು ಅತ್ಯಂತ ಆ ಮನೋಭಾವನೆಯಿಂದ ಹೇಳಿರ್ತಕ್ಕಂಥದ್ದು. ನಿಮಗೂ ಅವಕಾಶ ಸಿಕ್ಕರೆ ನನಗೂ ಅವಕಾಶ ಸಿಕ್ಕರೆ ಅದು ಮಾಡ್ಲಿಕ್ಕೆ ಯಾರು ಹಿಂದೆ ಎಸೆದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅದೇ ಹೇಳ್ತಿದ್ದೆ, ಈಗೇನೋ PIB ಏನೋ ಬಂದು ಬೆಳಗ್ಗೆ ಹೇಳ್ತದೆ ನ್ಯೂಸ್ಗಳು ಏನು ಕೊಡ್ತಾ ಇದೆ ನಮಗೆ. ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನೆಗೆಟಿವ್ ವೀಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾ ಆಗಿರಲಿ ಕೆಲವು ಮಾಧ್ಯಮದವ್ರನ್ನ ಇದನ್ನು ಓಡಿಸ್ಬೇಡಿ, ಯಾಕಂದ್ರೆ ಇದರಿಂದ ಆತಂಕ ಆಗ್ತಕ್ಕಂಥದ್ದಿದೆ. ಆಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ ವಿಶೇಷವಾಗಿ ಆರ್ಮಿ ಹಾಗೂ ಏರ್ಫೋರ್ಸ್ ಭಾಳ ಅತ್ಯಂತ ಉತ್ತಮವಾಗಿ ಇವತ್ತು ಈ ದೇಶದವನ್ನು ಕಾಪಾಡ್ತಿದ್ದಾವೆ. ಆಮೇಲೆ ಇವತ್ತು ಬಿಫಿಟಿಂಗ್ ರಿಪ್ಲೈ ನಾವು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಇಂಥ ಒಂದು ಸಂದರ್ಭದಲ್ಲಿ ತಾಳ್ಮೆ ಇರಬೇಕು. ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳನ್ನ, ಫೇಕ್ ವೀಡಿಯೋಸ್ಗಳನ್ನ ಸರ್ಕ್ಯುಲೇಟ್ ಮಾಡಬಾರ್ದು ಅಂತ ತಮ್ಮ ಮುಖಾಂತರದಲ್ಲಿ ಮನವಿ ಮಾಡ್ಕೊಳ್ತೀವಿ.